ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನಾನು ಕೊನೆಯ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ 1,80,000 ಮನೆಗಳನ್ನ ಕೊಡ್ತಾ ಇದ್ದಾರೆ, ನಿರ್ಮಾಣ ಮಾಡಿ ಕೊಡ್ತಾ ಇರುವಂತದ್ದು. ಅಂದ್ರೆ ಒಂದು ಸರ್ಕಾರನೇ ಆ ಒಂದು ಮನೆಗಳನ್ನ ನಿರ್ಮಾಣ ಮಾಡಿ ಅದಾದ ನಂತರದಲ್ಲಿ ಈ ಒಂದು ಕುಟುಂಬಗಳಿಗೆ ಕೊಡ್ತಾ ಇರುವಂತದ್ದು. ಅದು ಕೂಡ ಈ ಒಂದು ಕೊಳಗೇರಿ ಅಭಿವೃದ್ಧಿ ನಿಗಮದಿಂದ ಸಿಗ್ತಿರುವಂತ ಈ ಒಂದು ಮನೆಗಳು. ಸ್ನೇಹಿತರೆ, ಸರ್ವರಿಗೂ ಸೂರು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇವಾಗ 42,000 ಮನೆಗಳನ್ನ ಮತ್ತೆ ಇವಾಗ ಅಂದ್ರೆ ಎರಡನೇ ಹಂತದಲ್ಲಿ 42,000 ಮನೆಗಳನ್ನ ಈ ಒಂದು ಏಪ್ರಿಲ್ ಕೊನೆಯ ವಾರದಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಇದನ್ನ ಮೊದಲನೇ ಒಂದು ಹಂತದಲ್ಲಿ 36,000 ಮನೆಗಳನ್ನ ಆಲ್ರೆಡಿ ಕೊಟ್ಟಿದ್ದೀವಿ. ಇವಾಗ ಎರಡನೇ ಒಂದು ಹಂತದಲ್ಲಿ 42,000 ಮನೆಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಕೊಳಗೇರಿಯಲ್ಲಿ ಇರುವಂತ ಜನರಿಗೆ ಮಾತ್ರ ಈ ಒಂದು ಮನೆಗಳು ಸಿಗುವಂತದ್ದು. ಅಂದ್ರೆ ಸ್ನೇಹಿತರೆ, ಈ ಒಂದು ಕೊಳಗೇರಿ ಅಂದ್ರೆ ಈ ಒಂದು ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಸಿಟಿಗಳಲ್ಲಿ ಸ್ಲಮ್ಗಳು ಇರ್ತಾವಲ್ವಾ, ಆ ಒಂದು ಸ್ಲಮ್ಗಳಲ್ಲಿ ವಾಸ ಮಾಡುವಂತ ಜನರಿಗೆ ಈ ಒಂದು ಮನೆಗಳು ಸಿಗುವಂತದ್ದು. ಇದನ್ನ ಕಂಪ್ಲೀಟ್ ಆಗಿ ಸರ್ಕಾರನೇ ನಿರ್ಮಾಣ ಮಾಡಿ ಅದಾದ ನಂತರದಲ್ಲಿ ಅವರಿಗೆ ಮನೆಗಳನ್ನ ಕೊಡುವಂತದ್ದು. ಇದು ನಿಮ್ಗೆ ಗೊತ್ತಿರ್ಬೋದು. ಅದೇ ರೀತಿಯಾಗಿ ಸ್ನೇಹಿತರೆ, ನಿಮ್ಗೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ 2,804 ಕೊಳಗೇರಿ ಪ್ರದೇಶಗಳಿದಾವೆ. ಆದ್ರೆ ಇದು ಒಂದು ಬೆಂಗಳೂರನ್ನೇ, ಕೇವಲ ಈ ಒಂದು ಬೆಂಗಳೂರು ನಗರದಲ್ಲೇನೆ ನಿಮ್ಗೆ 597 ಕೊಳಗೇರಿ ಒಂದು ಪ್ರದೇಶಗಳು ನಿಮ್ಗೆ ಕಾಣಿಸ್ತವೆ. ಅದೇ ರೀತಿಯಾಗಿ ಸ್ನೇಹಿತರೆ, ಬರೀ ಕೇವಲ ಈ ಒಂದು ಬೆಂಗಳೂರಲ್ಲಿ ನಿಮ್ಗೆ 40 ಲಕ್ಷ ಜನ ಕೊಳಗೇರಿಯಲ್ಲಿ ವಾಸ ಮಾಡ್ತಿರುವಂತವ್ರು ಇದ್ದಾರೆ. 40 ಲಕ್ಷ ಜನ ನೀವು ಲೆಕ್ಕ ಹಾಕ್ಬೋದು. ಈ ಒಂದು ರಾಜ್ಯದಲ್ಲೆಲ್ಲ ತಗೊಂಡ್ರೆ ಎಷ್ಟು ಜನರು ಈ ಒಂದು ಕೊಳಗೇರಿಯಲ್ಲಿ ವಾಸ ಮಾಡ್ತಿರ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಮನೆಗಳನ್ನ ನಿಮ್ಗೆ ಹುಬ್ಬಳ್ಳಿಯಲ್ಲಿ ಈ ಒಂದು 27ನೇ ತಾರೀಕು, ಏಪ್ರಿಲ್ 27ನೇ ತಾರೀಕಲ್ಲಿ 42,000 ಮನೆಗಳನ್ನ ಕೊಡ್ತಿರುವಂತದ್ದು ಹುಬ್ಬಳ್ಳಿಯಲ್ಲಿ. ಇದರಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗಿರ್ತೀರಾ, ಅಂದ್ರೆ ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಅಂತವರಲ್ಲಿ ಎಲಿಜಿಬಲ್ ಆಗಿದ್ರೆ, ಏನಾದ್ರು ಕೂಡ ಸೆಲೆಕ್ಟ್ ಆಗಿದ್ರೆ ಅಂತವ್ರಿಗೆ ಮಾತ್ರ ಈ ಒಂದು ಮನೆಗಳನ್ನ ಕೊಡ್ತಾ ಇರುವಂತದ್ದು, ಈ ಒಂದು 42,000 ಮನೆಗಳನ್ನ. ಅದೇ ರೀತಿಯಾಗಿ ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು ಈ ಒಂದು ಮನೆಗಳ ಸಮಸ್ಯೆ ಎಷ್ಟಿದೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಂತ. ಅಂದ್ರೆ ಈ ಒಂದು ಹಳ್ಳಿಗಳಲ್ಲಾಗಿರ್ಬೋದು, ಸಿಟಿಗಳಲ್ಲಾಗಿರ್ಬೋದು, ತುಂಬಾ ಜನರಿಗೆ ಮನೆಗಳಿರೋದಿಲ್ಲ, ತುಂಬಾ ಕುಟುಂಬಗಳಿಗೆ ಮನೆಗಳಿರೋದಿಲ್ಲ, ಮತ್ತೆ ಸೈಟ್ಗಳು ಕೂಡ ಇರೋದಿಲ್ಲ. ಇದು ಈ ಒಂದು ಸರ್ಕಾರ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಮನೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಎಲ್ರಿಗೂ ಕೂಡ. ಆದ್ರೆ ಈ ಒಂದು ಸರ್ಕಾರ ಬೇರೆದಕ್ಕೆಲ್ಲ ಫಂಡ್ ರಿಲೀಸ್ ಮಾಡುತ್ತೆ, ಬಟ್ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ವಿಚಾರಗಳಿಗೆಲ್ಲ ಫಂಡ್ಗಳನ್ನ ಕೊಡ್ತಾರೆ. ಆದ್ರೆ ಈ ಒಂದು ಮನೆಗಳ ಒಂದು ನಿರ್ಮಾಣಕ್ಕೆ ಯಾಕೆ ಈ ರೀತಿಯಾಗಿ ನೆಗ್ಲಿಜೆನ್ಸಿ ಮಾಡ್ತಾರೆ ಅನ್ನೋದು ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ಮನೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಆದ್ರೆ ಇಲ್ಲಿ ತುಂಬಾ ಜನರಿಗೆ ಮನೆಗಳಿಲ್ಲ. ಯಾವಾಗ್ಲೂ ಕೂಡ ನನಗೂ ಕೂಡ ಕಮೆಂಟ್ಗಳನ್ನ ಮಾಡ್ತಾ ಇರ್ತಾರೆ, ನಮ್ಗೆ ಮನೆಗಳು ಇಲ್ಲ, ಸೈಟ್ಗಳು ಇಲ್ಲ, ನಾವು ಬಾಡಿಗೆ ಮನೆಗಳಲ್ಲಿ ಇದೀವಿ, ನಾವು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದೀವಿ ಇಲ್ಲಿ ತನಕನೂ ಕೂಡ. ಅಂದ್ರೆ ಒಂದು 10 ವರ್ಷ 20 ವರ್ಷದವರೆಗೂ ಕೂಡ ಬಾಡಿಗೆ ಮನೆಯಲ್ಲಿ ಇರುವಂತವರೇ ಇದ್ದಾರೆ. ಅವರಿಗೆ ಜಾಗಗಳಿಲ್ಲ. ಈಗ ಮನೆಗಳನ್ನ ಮಾಡ್ಕೋಬೇಕಂದ್ರೂ ಕೂಡ ಅವ್ರಿಗೆ ಒಂದು ಸೈಟ್ಗಳಿಲ್ಲ. ಸೈಟ್ಗಳು ಇಲ್ದಿರುವಂತ ಕಾರಣದಿಂದಾಗಿ ಅವರು ಬಾಡಿಗೆ ಮನೆಯಲ್ಲಿ ಉಳ್ಕೊಬಿಡ್ತಾರೆ. ಈ ರೀತಿಯಾದಾಗೆಲ್ಲ ಸಮಸ್ಯೆಗಳಿದೆ. ಇದ್ರ ಬಗ್ಗೆ ಸರ್ಕಾರ ಯಾಕೆ ಗಮನ ಹರಿಸ್ತಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಸ್ನೇಹಿತರೆ. ಅದೇ ರೀತಿಯಾಗಿ ಸ್ನೇಹಿತರೆ, ನಿಮ್ಗೆ 1,80,000 ಮನೆಗಳು ಯಾವುದೇ ಒಂದು ಕಾರಣಕ್ಕೂ ಕೂಡ ಈ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತ ಒಂದು ಕುಟುಂಬಗಳಿಗೆ ಸಾಕಾಗೋದಿಲ್ಲ. ಅಂದ್ರೆ ಒಂದು ಕೊಳಗೇರಿ ಒಂದು ಪ್ರದೇಶದಲ್ಲಿ ಇರುವಂತವ್ರಿಗೇನೆ ಸಾಕಾಗೋದಿಲ್ಲ. ಅದು ಅಲ್ಲದೆ ಇನ್ನು ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ವಾಸ ಮಾಡ್ತಾ ಇರುವಂತವ್ರು ಇದ್ದಾರೆ ಜನರು. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿದ್ರೆ ತುಂಬಾನೇ ಒಳ್ಳೇದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೇನೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಚಾನಲ್ ಅಲ್ಲಿ ಯಾವಾಗಲೂ ಕೂಡ ಈ ಒಂದು ಒಳ್ಳೆಯ ಒಂದು ಜನರಿಗೆ ಬೇಕಾಗುವಂತ ಮಾಹಿತಿಗಳ ಒಂದು ವಿಡಿಯೋಗಳನ್ನ ನಾವು ಹಾಕ್ತಾ ಇರ್ತೀವಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.